ನಿನ್ನೆ ಕಟ್ಟಿದಂತ ಆ ವಿಚಾರಗಳು ಇದ್ದಿದ್ರೆ ಗಲಾಟೆ ಆಗುತ್ತೆ ಅಂತ ಒಂದು ಮಾಹಿತಿಗಳನ್ನ ಎಲ್ಲ ಒಂದ್ ಕಡೆ ತಗೊಂಡು ಇದನ್ನ ಸಮಾಧಾನ ಒಂದ್ ನಿಮಿಷ ಮೇಡಮ್ ನೋಡಿ ಮೇಡಮ್, ಇವತ್ತು ಇವ್ರ ಉದ್ದೇಶ ಇರ್ತಕ್ಕಂಥದ್ದೇ ಏನನ್ನ ಮಾಡಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಕಲ್ಲು ಹೊಡೆಯೋದು ಇವೆಲ್ಲ ನೋಡ್ತಾ ಇದ್ರೆ ಅವ್ರ ಉದ್ದೇಶನ ಏನನ್ನ ಮಾಡಿ ಧ್ವಂಸ ಮಾಡ್ಬೇಕು ಅಂತ ಇರ್ತಕ್ಕಂಥದ್ದು. ಮೇಡಮ್ ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ, ಲೆಟ್ ಮಿ ಕಂಪ್ಲೀಟ್. ಹೊರಗಡೆಯಿಂದ ಕಲ್ಲು ಹೊಡಿತಾರೆ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಅಂತ ಮೇಡಮ್ ಅವರು ಕಾಂಗ್ರೆಸ್ ಅವರು ಹೇಳ್ತಾರೆ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ವಿಡಿಯೋಗಳು ನೋಡ್ಬಿಟ್ರೆ ಅಲ್ಲ ಮೇಡಮ್, ಈ ವಿಡಿಯೋಗಳು ನೋಡ್ಬಿಟ್ರೆ ಗನ್ ಮ್ಯಾನ್ ಯಾರು ಕರ್ಕೊಂಡ್ ಬಂದಿದ್ದು, ಬಾಡಿ ಗಾರ್ಡ್ ನ ಯಾರು ಕರ್ಕೊಂಡ್ ಬಂದಿದ್ದಲ್ಲಿ, ಏನು ಕರ್ಕೊಂಡ್ ಬಂದ್ರು? ಜನಾರ್ದನ್ ರೆಡ್ಡಿ ಮನೆಯಿಂದ ಬಂದ್ರ ಇಲ್ಲ ಅವ್ರ ಜೊತೆ ಬಂದಂತವ್ರು ಬಂದ್ರ? ನಾ ಮಾತಾಡಬೇಡಿ, ನೀವು ಉತ್ತರ ಆಮೇಲೆ ಕೊಡ್ರಿ, ನಮ್ಗೆ ಗೊತ್ತಿದೆ. ಕಾಂಗ್ರೆಸ್ ಏನಂದ್ರೆ ಇದೇ ದೌರ್ಜನ್ಯ ಕೆಲ್ಸಗಳು ಇಡೀ ರಾಜ್ಯದಲ್ಲಿ ಏನನ್ನ ಮಾಡಿ ಇವತ್ತು ಬಿಜೆಪಿ ಕಾರ್ಯಕರ್ತರನ್ನ ಹುಟ್ಟಡಗಿಸ್ಬೇಕು ಅಂತ ಹೇಳಿ ಈ ರೀತಿಯಾದ ಒಂದು ಎಲ್ಲ ಒಂದ್ ಕಡೆ ನಶ ಏರಿದ ರೀತಿಯಲ್ಲಿ ಇವತ್ತು ಒಂದು ಇದನ್ನ ತಿಳಿಸ್ಕೊಂತ ಇರೋದಕ್ಕೆ ಇವತ್ತು ಕಾರಣಕರ್ತರಾಗ್ತಾ ಇದ್ದಾರೆ. ಮೇಡಮ್ ಇವತ್ತು ಇದು ಆಲ್ರೆಡಿ ಜನಾರ್ದನ್ ರೆಡ್ಡಿ ಇದ್ರ ಬಗ್ಗೆನೆ ಇದೇ ನಾರಾ ಭರತ ರೆಡ್ಡಿ ಇದು ಸದನದಲ್ಲಿ ನೇರವಾಗಿ ಏಕವಚನ ಮಾತಾಡ್ಕೊಂಡು ಇದೊಂದು ಎಲ್ಲ ಒಂದ್ ಕಡೆ ಪರಸ್ಪರ ಒಂದು ಅಧಿಪತ್ಯ ಸ್ಥಾಪಿಸ್ಬೇಕು, ರಿಪಬ್ಲಿಕ್ ಬಳ್ಳಾರಿ ಮಾಡ್ಕೊಬೇಕು ಅಂತ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ನಾರಾ ಭರತ್ ರೆಡ್ಡಿ ಏನ್ ಮೇಲಿಂದ ಬಂದಿರೋದ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಜನರ ಬಗ್ಗೆ ಕಾಳಜಿ ಇಟ್ಕೊಂಡು ಇಡೀ ಬಳ್ಳಾರಿಯನ್ನ ನಾನು ಕಾಪಾಡ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿಲ್ಲ. ಇವತ್ತು ಪೆಟ್ರೋಲ್ ಸುಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿಕೆ ಕೊಡ್ತಾರೆ ಅಂದ್ರೆ ಇವು ಯಾರ ಒಂದು ಇದರಲ್ಲಿ ನಾವೆಲ್ಲ ಹಿಂದೆ ಆಂಧ್ರದ ಜನತೆಯಿಂದ ನಾವು ನೋಡ್ತಾ ಇದ್ವಿ ಈ ರೀತಿಯ ಮಾತುಗಳನ್ನ. ಆದ್ರೆ ಇವತ್ತು ಭರತ್ ರೆಡ್ಡಿ ಕರ್ನಾಟಕ ರಾಜ್ಯದಲ್ಲಿದ್ದಾರ, ಆಂಧ್ರದಲ್ಲಿದ್ದಾರ, ಕನ್ನಡಿಗ ಮಾತಾಡ್ಬೇಕಾಯ್ತು ಮೇಡಮ್. ಆ ಹುಡುಗನ ಸಾವಿಗೆ ಕಾರಣ ಯಾರು ಮೇಡಮ್? ಇವತ್ತು ಕಾರಣ ಭರತ್ ರೆಡ್ಡಿನೇ. ಯಾಕೆ ಅಂದ್ರೆ ಭರತ್ ರೆಡ್ಡಿಯ ಬೆಂಗಾವಲು ಇವತ್ತೇನು ಸತೀಶ್ ರೆಡ್ಡಿ ಒಬ್ಬ ದೊಡ್ಡ ಕಾಂಟ್ರಾಕ್ಟರ್ ಅಲ್ಲಿ 40 ಜನ 50 ಜನ ಬಾಡಿ ಗಾರ್ಡ್ ಆಗ್ಲಿ ಗನ್ಮ್ಯಾನ್ ಆಗ್ಲಿ ಇಟ್ಕೊಂಡಾಗ ಉದ್ದೇಶ ಏನಿದೆ ಅವ್ರಿಗಾಗಾರೆ? ಅವ್ರ ಕಾರಣ ಏನು ಅದಕ್ಕೂ ಹೇಳ್ಬೇಕಲ್ಲ ಲಾಂಡ್ರು. ಇದೇ ಪರಮೇಶ್ವರ್ ಅವರ ಮಾನ್ಯ ಗೃಹ ಮಂತ್ರಿಗಳು ಹೇಳ್ತಾರೆ ತನಿಖೆ ಮಾಡ್ತೀವಿ, ನೋಡ್ತೀವಿ, ವಿಚಾರ ತಿಳ್ಕೊಂತೀನಿ ಅಂತ ಹೇಳ್ತಾ ಇದಾರೆ. ಆ ಬುಲೆಟ್ ಈಚೆ ಬಂತಲ್ಲ ನಿನ್ನೆಯಿಂದ ಯಾರು ಇಂತಿಂತ ಗನ್ಗಳನ್ನ ಇಟ್ಕೊಂತಾರೆ, ಯಾಕೆ ಓಡಾಡ್ತಾ ಇದಾರೆ ಬಳ್ಳಾರಿ ಲಗರೆ? ಅವ್ರ ಉದ್ದೇಶ ಏನಾಗಾದ್ರೆ ಇವತ್ತು ಜನಾರ್ದನ್ ರೆಡ್ಡಿ ಅವ್ರು ತಪ್ಪು ಮಾಡಿದ್ರೆ ನೀವು ಕಂಪ್ಲೇಂಟ್ ಕೊಡಿ, ನೀವು ಕಂಪ್ಲೇಂಟ್ ಕೊಡದಲ್ಲ ನಾವೇ ಅಧಿಪತ್ಯ ಸ್ಥಾಪಿಸಬೇಕು, ಬಳ್ಳಾರಿನ ಕಂಟ್ರೋಲ್ ಮಾಡಬೇಕು, ಇದೇ ಉದ್ದೇಶ ಇಟ್ಕೊಂಡು ಇವತ್ತು ನಾರಾ ಭರತ್ ರೆಡ್ಡಿ ಅವರು ನಿಮ್ಗೆಲ್ಲ ಕಾಂಗ್ರೆಸ್ ಗೊತ್ತಿದ್ದಾರೆ. ಕಾಂಗ್ರೆಸ್ಸಿನ ಯೋಗ್ಯತೆ ಇವತ್ತು ಬಳ್ಳಾರಿಯಿಂದ ಓಪನ್ ಆಗ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಇಷ್ಟ ದಿನ ನೀವು ಏನನ್ನ ಮಾಡಿ ಇವತ್ತು ಹತ್ತಿಕ ಕೆಲಸನ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ರಿ. ಇವತ್ತು ಬಳ್ಳಾರಿಲಿ ಮಾಡಿದ್ರೆ ನಾವೆಲ್ಲ ಇಡೀ ಕರ್ನಾಟಕನ ಬೇರೆ ರೀತಿ ಕಂಟ್ರೋಲ್ ತಗೊಬೇಕು ಅಂತ ಒಂದೇ ಉದ್ದೇಶ ಇಟ್ಕೊಂಡು ಇವತ್ತು ಬಳ್ಳಾರಿನಲ್ಲಿ ದೊಡ್ಡ ರಾಜಕೀಯ ಸ್ಟಾರ್ಟ್ ಮಾಡಿದ್ರ. ನಿಮ್ಗೆ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಯಾಕೆಂದ್ರೆ ಇವತ್ತು 2.5 ವರ್ಷದಿಂದ ಅಂತ ಹೇಳ್ತಾರೆ ಮೇಡಮ್, 2.5 ವರ್ಷದಿಂದ ಈ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡೋಕ್ಕಾಗಿಲ್ಲ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇವಲ ಅವರು ವೈಯಕ್ತಿಕ ಈ ತಾಯಿ ಅಂತಂದ್ರೆ ನಿಮ್ಮ ಉದ್ದೇಶ ಏನ್ರಿ? ನಿಮ್ಮ ಉದ್ದೇಶ ಇರ್ತಕ್ಕಂಥ 2.5 ವರ್ಷ ಭರತ್ ರೆಡ್ಡಿ ಅವ್ರು ನೇರವಾಗಿ ಹೇಳಿದ್ರು ನಾನು ಪೆಟ್ರೋಲ್ ಹಾಕಿ ಸುಡ್ಬೇಕಾಯ್ತು ಮನೇನ ಅಂತ ಹೇಳ್ತಾರೆ. ಈ ಧೈರ್ಯವನ್ನ ಯಾವ್ದೇ ಶಾಸಕ ಮಾಡ್ತಾರೆ? ಅವ್ರ ಧೈರ್ಯ ಬರ್ಬೇಕಂದ್ರೆ ಇದು ಬಿಜೆಪಿಯ ವಾಟ್ಸ್ಆಪ್ ಎಫ್ಐಆರ್ ಆಗಿದೆ, ಅರೆಸ್ಟ್ ಮಾಡಿ ಕೊಡ್ತೀನಿ. ಗೋ ಇಟ್ ಸರ್. ನರಸಿಂಹಮೂರ್ತಿ ಅವರೇ, ನಿಮ್ಮ ಫಸ್ಟ್ ಓಪನ್ ಕಾಮೆಂಟ್. ಮೇಡಮ್, ಶಾಂತಿಯಿಂದ ಇದ್ದಂತ ನಮ್ಮ ಕರ್ನಾಟಕನ ಇವತ್ತು ಈ ಮಟ್ಟಕ್ಕೆ ತಂದ್ರಲ್ಲ ಅಂತ ನಿಜವಾಗ್ಲೂ ಯಾರು ಮೇಡಮ್? ಶಾಸಕರ ಮನೆಗೆ ಬೆಂಕಿ ಹಚ್ಚೋರು, ಶಾಸಕರ ಮನೆಗೆ ಕಲ್ಲು ಓಡಿಸಾರು, ಸ್ಟೇಷನ್ಗಳು ಧ್ವಂಸ ಮಾಡ್ಸಾರು, ಅದೆಲ್ಲ ಕಾಂಗ್ರೆಸ್ನವ್ರಿಗೆ ಸಲ್ಲಬೇಕಾಯ್ತದೆ. ನಿನ್ನೆ ನಾನು ಬಳ್ಳಾರಿನಲ್ಲೇ ಇದ್ದೀನಿ, ನೈಟ್ ಬಳ್ಳಾರಿನಲ್ಲೇ ಇದ್ದೀನಿ. ಅಲ್ಲಿ ಏನ್ ನಡೀತು ಅಂತ ಅನ್ಬಿಟ್ಟು ಅಟ್ಲೀಸ್ಟ್ ನನಗೆ ಅಲ್ಲಿ ಇರ್ಲಿಲ್ಲ, ಜಾಗದಲ್ಲಿ ಇಲ್ಲ ಅಂತಂದ್ರೆ ನಾನು ತಿಳ್ಕೊಂಡಿದ್ದೀನಿ ಏನ್ ನಡೀತು ಅಂತ ಅನ್ಬಿಟ್ಟು. ಇವರು ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಹುಡುಗರದೆಲ್ಲ
ಅಲ್ಲೊಂದು ನಾವು ಹೋಟ್ಲಲ್ಲಿ ಈಗ ಕಾಂಗ್ರೆಸ್ ಅವ್ರ ದುರುದ್ದೇಶವೇ ಅದಾದ್ರೆ ಅವ್ರು ಯಾಕೆ ಅವ್ರದೇ ಪಕ್ಷದ ಕಾರ್ಯಕರ್ತನನ್ನ ಕೊಲ್ತಾರೆ ಸರ್? ಹಂಗೆ ಮೇಡಮ್, ಅಲ್ಲಿ ಅವ್ರ ಪಕ್ಷದ ಕಾರ್ಯಕರ್ತನ ಕೊಲ್ಬೇಕಂತ ಕೊಂದಿರೋದಲ್ಲ, ಅದು ಫೈರ್ ಮಾಡಿದಾರಲ್ಲ ಅವರು ಗನ್ಮೆನ್ಸ್. ಯಾರವರು? ಯಾರಿಗೂ ಅವ್ರು ಪರ್ಮಿಷನ್ ಕೊಟ್ಟಿರೋದು? ಯಾರಿಗೂ ಅವ್ರು ರೈಟ್ಸ್ ಕೊಟ್ಟಿರೋದು? ಯಾವ ಪ್ರೈವೇಟ್ಗೆ ಅವ್ರಿಗೆ ಸತೀಶ್ ರೆಡ್ಡಿ ಯಾರು? ಮೇಡಮ್, ಸತೀಶ್ ರೆಡ್ಡಿ ಯಾರು? ಸತೀಶ್ ರೆಡ್ಡಿ ಯಾರು? ಕಾಂಟ್ರಾಕ್ಟರ್ ಮೇಡಮ್ ಅಲ್ಲಿ. ಸತೀಶ್ ರೆಡ್ಡಿ ಇದೇ ನಾರಾ ಭರತ್ ರೆಡ್ಡಿ ಆಪ್ತ ಆಯ್ತಾ? ಇವಾಗ ರಾಜ್ಯದಲ್ಲಿ ಡಿಜಿ ಅವರು ಒಂದು ಆದೇಶ ಮಾಡಿದ್ದಾರೆ, ಪ್ರೈವೇಟ್ ಗನ್ಮೆನ್ಗಳನ್ನ ಸ್ವಂತಕ್ಕೆ ಅಂತ ಲೈಸೆನ್ಸ್ ತಗೊಂಡು ಈ ಗನ್ಮೆನ್ ಆಗಿರೋಂಥವ್ರು ಈ ರಾಜ್ಯದಲ್ಲಿ ಇನ್ಮೇಲೆ ಇರಬಾರ್ದು ಅಂತ ಅನ್ಬಿಟ್ಟು ನನ್ನ ಪ್ರೈವೇಟ್ ಗನ್ಮೆನ್ ಸಹ ತೆಗ್ಸಾಕಿದ್ದಾರೆ, ನಾನು ನೋಟಿಸ್ ಕೊಟ್ಟು. ಹಂಗಿದ್ದಾಗ ಇವ್ರಿಗೆ ಯಾಕೆ ಕೊಟ್ಟಿದ್ದಾರೆ? ಇವ್ರು ಯಾರು ಇವರು? ಪ್ರೈವೇಟ್ ಗನ್ಮೆನ್, ಪ್ರೈವೇಟ್ ಲೈಸೆನ್ಸ್ ತಗೊಂಡಿದ ತಕ್ಷಣ ಗನ್ಮೆನ್ ಆಗಿ ಏನ್ ಬೇಕಾದ್ರೆ ಮಾಡ್ಬೋದು. ಇಲ್ಲೊಂದು ವಿಡಿಯೋ ಬಂದಿದೆ, ಜನಾರ್ದನ್ ರೆಡ್ಡಿ ಮನೆ ಕಡೆ ಡೈರೆಕ್ಟ್ ಆಗಿ ಫೈರ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವ್ರಿಗೆ ತಾಕತ್ ಎಷ್ಟಿದೆ ಇವ್ರಿಗೆ? ಓಕೆ, ಈಗ ಪಕ್ಷದವ್ರನ್ನ ಮಾತಾಡ್ಸಿದ್ದಾಯ್ತು ಅಲ್ಲ, ಆಕ್ಚುಲ್ ಆಗಿ ಏನಾಯ್ತು ಅಂತ ನನಗೆ ಸ್ವಲ್ಪ ಡೀಟೇಲ್ಸ್ ತಗೊಳ್ತಾ ಹೋಗೋಣ. ಗಣಿ ಉದ್ಯಮಿ ಗಣೇಶ್ ಅವರು ನಮ್ಮ ಜೊತೆ ಲೈವಿಗೆ ಜಾಯ್ನ್ ಆಗಿದ್ದಾರೆ. ಬಂದೆ ಸರ್, ನಾನು ನಿಮ್ಗೆ ಟೈಮ್ ಕೊಡ್ತೀನಿ. ಗಣೇಶ್ ಅವರೇ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಟಪಾಲ್ ಗಣೇಶ್ ಅವರೇ, ನಮಸ್ಕಾರ ಮೇಡಮ್. ಈಗ ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಹೇಳ್ತಾ ಇದ್ದಾರೆ. ಆ ಊರ್ನವರಾಗಿ ನಿಮಗಿರೋ ಮಾಹಿತಿ ಏನು ಸರ್? ಆ ಹುಡುಗನ ಸಾವಿಗೆ ಯಾರು ಸರ್ ಕಾರಣ? ಮೇಡಮ್, ನಾನು ಒಂದು ಸ್ಪಷ್ಟವಾಗಿ ಹೇಳಕ್ಕ ಬಯಸ್ತೀನಿ. ಈ ಬ್ಯಾನರ್ ಸಂಸ್ಕೃತಿಯ ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು 2008ರಲ್ಲಿ ಈ ಅಕ್ರಮ ಗಣಿಗಾರಿಕೆ ಹಣದಿಂದ ಬ್ಯಾನರ್ ಸಂಸ್ಕೃತಿ ತಂದವರೇ ಅವರಲ್ಲ ಮೇಡಮ್. ಬ್ಯಾನರ್ ಹಾಕೋ ಸಂಸ್ಕೃತಿ ತಂದಿದ್ದು ಅವರೇ. ಇವರು ಅಡ್ಮಿನಿಸ್ಟ್ರೇಷನ್ ನಡೆಸಿದಂತ ವ್ಯಕ್ತಿಗಳು ಅವರು ಏನಾದ್ರು ಬ್ಯಾನರ್ ಹಾಕ್ತಾ ಇದ್ರೆ ಯಾರು ಫೋನ್ ಮಾಡ್ಬೇಕು? ಆ ಕಮಿಷನರ್ ಫೋನ್ ಮಾಡ್ಬೇಕು, ಇಲ್ದಾಗ ಅಲ್ಲಿ SP ಫೋನ್ ಮಾಡ್ಬೇಕು, DC ಫೋನ್ ಮಾಡ್ಬೇಕು. ಇಲ್ಲಿ ಈ ತರ ಬ್ಯಾನರ್ ಹಾಕ್ತಾ ಇದ್ರೆ ನಂದು ಅಬ್ಜೆಕ್ಷನ್ ಇದೆಯಪ್ಪ, ಅದು ತೆರವು ಮಾಡಿ ಅಂತ ಹೇಳಿದ್ರೆ ಆಯ್ತು. ಇವರು ಸವಾಲ್ ಹಾಕ್ಯೋದು, ಕರಿಯೋದು, ಇಲ್ಲಿ ಎಲ್ಲೋ ಒಂದು ಕಡೆ ಹುನ್ನಾರ. ಅಂದ್ರೆ ಜನಾರ್ದನ್ ರೆಡ್ಡಿ ಅವ್ರದ್ದು ಇವಾಗ ಆಂಧ್ರದಲ್ಲಿ ಗಡಿ ಒತ್ತುವರಿ, ಅಂದ್ರೆ ಕರ್ನಾಟಕ ಗಡಿ ಒತ್ತುವರಿ ಮಾಡ್ಕೊಂಡಿದೆ ಅಂತ ಹೇಳಿ ಆಂಧ್ರ ಸರ್ಕಾರ ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ವರದಿ ಕೊಟ್ಟಿದೆ. ಇನ್ನ ಈ ನನ್ನ ಲೆಕ್ಕಕ್ಕೆ ಈ ಎಂಡ್ಗಲ್ಲ ಜನಾರ್ದನ್ ರೆಡ್ಡಿ ಅವ್ರದ್ದು ಮತ್ತೆ ಬೇಲ್ ರದ್ದತಿ ಆಗ್ತೈತೆ, ಅವ್ರ ಅಕ್ರಮಗಳೆಲ್ಲ ಬಯಲಿಗಾಗ್ತಾ ಇದೆ. ಇದನ್ನು ಡೈವರ್ಟ್ ಮಾಡ್ಲಿಕ್ಕೆ ಜನಾರ್ದನ್ ರೆಡ್ಡಿ ಅವರು ಈ ರಾಜಕೀಯವಾಗಿ ಈ ಬ್ಯಾನರ್ ಒಂದು ಗಲಾಟೆ ತಗೊಂಡ್ಬಂದಿದ್ದೆ ಜನಾರ್ದನ್ ರೆಡ್ಡಿ ಅವರು. ಆಲ್ರೆಡಿ ಸಿಸ್ಟಮ್ ನಡೆದವರು ಅವರು ಕಮಿಷನರ್ಗೆ ಫೋನ್ ಮಾಡಿಲ್ಲ, SP ಗೆ ಫೋನ್ ಮಾಡಿಲ್ಲ. ಇವ್ರು ಎದಕ್ಕೆ ಅವ್ರ ಹತ್ರ ಡೈರೆಕ್ಟ್ ಮಾತಾಡೋ ಅವಶ್ಯಕತೆ ಇತ್ತು? ಇವ್ರಿಗೆ ಸಿಸ್ಟಮ್ ನಡೆದವ್ರಲ್ರಿ ಇವರು. MLC ಆದ್ರು, ಮಂತ್ರಿಗಳು ಆದ್ರು. ಶ್ರೀರಾಮುಲು ಅವರು 3 ಸಲ ಮಂತ್ರಿ. ಇವರು ಸಿಸ್ಟಮ್ಗೆ ಎಲ್ಲರೂ ಫೋನ್ ಮಾಡಿದಾರ? ಕೇಳ್ರಿ ನೋಡೋಣ. ಸಿಸ್ಟಮ್ ಇದೆಯಲ್ರಿ ಅದಕ್ಕೆ. ಇವ್ರು ಡೈರೆಕ್ಟ್ ಆಗಿ ಫೋನ್ ಮಾಡಿ, ನೀವು ಚಾಲೆಂಜ್ ದಮ್ಮಿದ್ರೆ ಅಲ್ಲಿ ಬ್ಯಾನರ್ ಹಾಕ್ರಿ,